ಆಧುನಿಕ ಯುಗದಲ್ಲಿ ಜನಸಂಖ್ಯೆಯ ಅಧಿಕ ಭಾಗವನ್ನು ಕಾಡುವಂತಹ ಸಾಮಾನ್ಯ ಸಮಸ್ಯೆ ಎಂದರೆ ಅದು ಅಧಿಕ ರಕ್ತದೊತ್ತಡ ಮತ್ತು ಮಧುಮೇಹ. ಈ ಎರಡು ಕಾಯಿಲೆಗಳು ವಿಶ್ವದಲ್ಲಿ ಮಿಲಿಯನ್ ಗಟ್ಟಲೆ ಜನರನ್ನ ಕಾಡುತ್ತಿದ್ದು ಪ್ರಾಣಕ್ಕೆ ಕಂಟಕವಾಗಬಲ್ಲ ಇವುಗಳಿಗೆ ಸರಿಯಾದ ರೀತಿಯಲ್ಲಿ ಔಷಧಿ ಹಾಗೂ ನಿಯಂತ್ರಣ ಮಾಡಬೇಕು. ಜೀವನ ಶೈಲಿ, ಒತ್ತಡದ ಜೀವನ ಇತ್ಯಾದಿಗಳಿಂದಾಗಿ ಅಧಿಕ ರಕ್ತದೊತ್ತಡ ಸಮಸ್ಯೆಯು ಇಂದು ಅಧಿಕ ಸಂಖ್ಯೆಯ ಜನರನ್ನ ಕಾಡುವುದು ಇದೆ. ಮೌನವಾಗಿ ಕೊಲ್ಲುವ ರೋಗವೆಂದೇ ಹೇಳಲಾಗುವಂತಹ ಇದು ರಕ್ತನಾಳಕ್ಕೆ ಹಾನಿ ಉಂಟು ಮಾಡುವುದು ಹಾಗೂ ಹೃದಯದ ಕಾಯಿಲೆಗಳಿಗೆ ಕಾರಣವಾಗುವುದು. ಹಾಗಾದ್ರೆ ಹೈ ಬಿಪಿ ಸಮಸ್ಯೆ ಇದ್ದವರು ದಿನಾಲೂ ಮೊಸರು ಸೇವನೆಯನ್ನ ಮಾಡುವುದರಿಂದ ಏನೆಲ್ಲ ಆರೋಗ್ಯದ ಲಾಭಗಳನ್ನ ಪಡೆದುಕೊಳ್ಳಬಹುದು ಎಂಬುದನ್ನ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ರಕ್ತನಾಳ ಸಂಬಂಧಿಸಿದ ಕಾಯಿಲೆಗಳಿಗೆ ಅಧಿಕ ರಕ್ತದೊತ್ತಡವು ಪ್ರಮುಖ ಕಾರಣವಾಗಿರುವುದು ಮತ್ತು ಇದರಲ್ಲಿ ಕೇವಲ 24% ಮಂದಿ ಮಧುಮೇಹಿಗಳು ರಕ್ತದೊತ್ತಡವನ್ನ ನಿಯಂತ್ರಣದಲ್ಲಿ ಇಡುವರು ಎಂದು ಅಧ್ಯಯನಗಳು ಹೇಳಿವೆ. ಹೃದಯಾಘಾತ, ಪಾರ್ಶ್ವವಾಯು ಇತ್ಯಾದಿಗಳು ಸಾವಿಗೆ ಪ್ರಮುಖ ಕಾರಣವಾಗಿರಬಹುದು. ಇನ್ನು ಅಧಿಕ ರಕ್ತದೊತ್ತಡ ಸಮಸ್ಯೆಯು ಜೀವನ ಶೈಲಿಯಿಂದಾಗಿ ಬರುವ ಕಾಯಿಲೆಯಾಗಿದ್ದು ಜೀವನ ಶೈಲಿಯಲ್ಲಿ ಕೆಲವು ಸಣ್ಣ ಬದಲಾವಣೆಗಳನ್ನ ಮಾಡಿಕೊಂಡರೆ ಆಗ ಖಂಡಿತವಾಗಿಯೂ ಇದರ ಪ್ರಭಾವವನ್ನ ಕಡಿಮೆ ಮಾಡಬಹುದು. ಔಷಧಿಗಳ ಜೊತೆಗೆ ಕೆಲವೊಂದು ಆಹಾರಗಳು ಕೂಡ ಅಧಿಕ ರಕ್ತದೊತ್ತಡ ಸಮಸ್ಯೆಯನ್ನ ನಿಯಂತ್ರಿಸಬಹುದು. ಇದರಲ್ಲೇ ಒಂದು ಮೊಸರು. ಅಧಿಕ ರಕ್ತದೊತ್ತಡದಿಂದ ಬಳಲುತ್ತಿರುವಂತಹ ವಯಸ್ಕರ ಆಹಾರ ಕ್ರಮದಲ್ಲಿ ಮೊಸರನ್ನ ಸೇರ್ಪಡೆ ಮಾಡಿದರೆ ಅದರಿಂದ ಅಧಿಕ ರಕ್ತದೊತ್ತಡದ ಪರಿಣಾಮವನ್ನು ಕಡಿಮೆ ಮಾಡಬಹುದು. ಅಧಿಕ ರಕ್ತದೊತ್ತಡ ಸಮಸ್ಯೆಯು ಇರುವ ವಯಸ್ಕರು ಮೊಸರಿನ ಸೇವನೆ ಮಾಡಿದರೆ ಆಗ ಅದು ತುಂಬಾ ಪರಿಣಾಮಕಾರಿ ಎಂದು ಕಂಡುಬಂದಿದೆ. ಮೊಸರಿನಲ್ಲಿ ವಿವಿಧ ರೀತಿಯ ಸೂಕ್ಷ್ಮ ಪೋಷಕಾಂಶಗಳಿರುವಂತಹ ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಮತ್ತು ಪೊಟ್ಯಾಷಿಯಂ ಇರುವ ಕಾರಣದಿಂದಾಗಿ ಇದು ಬೇರೆಲ್ಲ ಹಾಲಿನ ಉತ್ಪನ್ನಗಳಿಗಿಂತ ತುಂಬಾ ಒಳ್ಳೆಯದು. ಇನ್ನು ಮೊಸರಿನಲ್ಲಿ ಇರುವಂತಹ ಉತ್ತಮ ಬ್ಯಾಕ್ಟೀರಿಯಾವು ಪ್ರೋಟೀನ್ ಬಿಡುಗಡೆ ಮಾಡುವುದು ಮತ್ತು ಇದರಿಂದ ಅಧಿಕ ರಕ್ತದೊತ್ತಡವು ಕಡಿಮೆಯಾಗುವುದು. ನಿತ್ಯವೂ ಸಣ್ಣ ಪ್ರಮಾಣದಲ್ಲಿ ಮೊಸರು ಸೇವನೆ ಮಾಡುತ್ತಲಿದ್ದರೆ ಆಗ ಖಂಡಿತವಾಗಿಯೂ ಅಧಿಕ ರಕ್ತದೊತ್ತಡವನ್ನ ಕಡಿಮೆ ಮಾಡಬಹುದು. ಮೊಸರನ್ನ ದಿನಾಲು ಸೇವನೆ ಮಾಡುವವರು ರಕ್ತದೊತ್ತಡವು ಇತರರಿಗಿಂತ ತುಂಬಾ ಕಡಿಮೆ ಇರುವುದು. ಅಧಿಕ ರಕ್ತದೊತ್ತಡದ ಸಮಸ್ಯೆ ಇದ್ದರೆ ಆಗ ಔಷಧಿಯ ಜೊತೆಗೆ ನೀವು ಮೊಸರನ್ನ ಸೇವನೆ ಮಾಡಿದರೆ ಅದು ತುಂಬಾ ಪರಿಣಾಮಕಾರಿಯಾಗಿರುವುದು. ಆಯುರ್ವೇದದಲ್ಲಿ ಬೇವಿಗೆ ವಿಶೇಷವಾದ ಸ್ಥಾನವಿದ್ದು ಹಿಂದಿನ ಕಾಲದಿಂದಲೂ ಬೇವಿನ ಎಲೆಗಳನ್ನ ಹಲವಾರು ಬಗೆಯ ಔಷಧಿಗಳಲ್ಲಿ ಬಳಕೆ ಮಾಡಿಕೊಂಡು ಬರಲಾಗುತ್ತಿದೆ. ಇದರ ಎಲೆ ತೊಗಟೆಯು ಹಲವಾರು ಬಗೆಯ ಔಷಧೀಯ ಗುಣಗಳನ್ನ ಹೊಂದಿದೆ. ಹಾಗಾದ್ರೆ ಆ ಔಷಧೀಯ ಗುಣಗಳು ಯಾವುವು ಎಂಬುದನ್ನ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಬೇವಿನ ಎಲೆಗಳಲ್ಲಿ ಉರಿಯೂತ ಶಮನಕಾರಿ, ನಂಜು ನಿರೋಧಕ, ಸೂಕ್ಷ್ಮಾಣು ವಿರೋಧಿ ಮತ್ತು ಉರಿಯೂತ ಶಮನಕಾರಿ ಗುಣಗಳಿದ್ದು ಇದು ಹಲವಾರು ಕಾಯಿಲೆಗಳನ್ನ ದೂರವಿಡುವುದು. ಇತ್ತೀಚಿನ ದಿನಗಳಲ್ಲಿ ಬೇವಿನ ಎಲೆಗಳನ್ನ ಫೇಸ್ ವಾಶ್, ಶಾಂಪೂ, ಸೋಪ್ ಇತ್ಯಾದಿಗಳಲ್ಲಿ ಬಳಕೆ ಮಾಡುವುದನ್ನ ನೋಡಿರಬಹುದು. ಬೇವಿನ ಎಲೆಗಳನ್ನ ಒಣಗಿಸಿ ಅದನ್ನ ರುಬ್ಬಿಕೊಂಡು ಅದರ ಹುಡಿಯನ್ನು ಕೂಡ ಬಳಕೆ ಮಾಡಲಾಗ್ತಾ ಇದೆ. ಬೇವಿನ ಹೂವು, ಕಾಯಿ ಮತ್ತು ತೊಗಟೆಯಿಂದಲೂ ಇದನ್ನ ತಯಾರಿಸಿಕೊಳ್ಳಬಹುದು. ಬೇವಿನ ಹುಡಿಯನ್ನ ಟೈಪ್ 2 ಮಧುಮೇಹಿಗಳ ಚಿಕಿತ್ಸೆಗೆ ಬಳಕೆ ಮಾಡಲಾಗುತ್ತದೆ. ಇದು ಮಧುಮೇಹವನ್ನ ನಿಯಂತ್ರಣದಲ್ಲಿ ಇಡುವುದರ ಜೊತೆಗೆ ಆರೋಗ್ಯಕ್ಕೂ ಒಳ್ಳೆಯದು. 1 ಲೋಟ ನೀರಿಗೆ 1 ಚಮಚ ಬೇವಿನ ಹುಡಿ ಹಾಕಿಕೊಂಡು ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಿದರೆ ಅದು ತುಂಬಾ ಪರಿಣಾಮಕಾರಿಯಾಗಿರುವುದು. ಇನ್ನು ರಕ್ತ ಸಂಚಾರವು ಸರಿಯಾಗಿ ಆಗದೇ ಇದ್ದರೆ ಅದರಿಂದ ಹಾರ್ಮೋನ್ ಸಮತೋಲನ ಕಂಡುಬರುವುದು. ಬೇವಿನ ಹುಡಿಯನ್ನ ಬಳಕೆ ಮಾಡಿದರೆ ಅದರಿಂದ ರಕ್ತ ಸಂಚಾರವು ಉತ್ತಮವಾಗಿ ಆಗುವುದು ಮತ್ತು ಹಾರ್ಮೋನ್ಗಳನ್ನ ಇದು ಸಮತೋಲನದಲ್ಲಿ ಇಡುವುದು. ಅಸ್ತಮಾ ನಿವಾರಣೆ ಮಾಡಲು ಬೇವಿನ ಹುಡಿಯು ತುಂಬಾ ಲಾಭಕಾರಿ ಎಂದು ಪರಿಗಣಿಸಲಾಗಿದೆ. 1 ಲೋಟ ಉಗುರು ಬೆಚ್ಚಗಿನ ನೀರಿಗೆ ಸ್ವಲ್ಪ ಬೇವಿನ ಹುಡಿ ಮತ್ತು ಕೆಲವು ಹನಿ ಬೇವಿನ ಎಣ್ಣೆ
ಅರಿಶಿನ ಹಾಕಿಕೊಂಡು ಪೇಸ್ಟ್ ಮಾಡಿ. ಬೇವನ್ನ ವಿವಿಧ ರೀತಿಯಿಂದ ಚರ್ಮದ ಆರೈಕೆಗೆ ಬಳಕೆ ಮಾಡಬಹುದು. ಇದನ್ನ ಹಲವಾರು ಬಗೆಯ ಮನೆಮದ್ದು ಮತ್ತು ಉತ್ಪನ್ನಗಳಲ್ಲಿ ಬಳಸಲಾಗುತ್ತದೆ. ಬೇವಿನ ಹುಡಿಯು ಮೊಡವೆ ನಿವಾರಿಸಲು ಮತ್ತು ಬೊಕ್ಕೆ ಕಡಿಮೆ ಮಾಡಲು ಸಹಕಾರಿ. ಬೇವಿನಲ್ಲಿ ಹಲವಾರು ಬಗೆಯ ನೈಸರ್ಗಿಕ ಅಂಶಗಳಿದ್ದು ಇದು ಮೊಡವೆ ನಿವಾರಿಸಲು ಸಹಕಾರಿ. ಇದನ್ನ ಮುಖದ ಕ್ರೀಮ್ ಮತ್ತು ವಾಶ್ಗಳಲ್ಲಿ ಬಳಕೆ ಮಾಡುವರು. ಇನ್ನು ಬೇವಿನಲ್ಲಿ ಉರಿಯುತ್ತ ಶಮನಕಾರಿ ಗುಣಗಳು ಇವೆ ಮತ್ತು ಇದು ಚರ್ಮದಲ್ಲಿ ತುರಿಕೆ ಮತ್ತು ಉರಿಯ ಅನುಭವ ಕಡಿಮೆ ಮಾಡಲು ಸಹಕಾರಿ. ವಿವಿಧ ರೀತಿಯ ಹೊಟ್ಟೆಯ ಸಮಸ್ಯೆಗಳನ್ನ ನಿವಾರಣೆ ಮಾಡಲು ಬೇವಿನ ಹುಡಿ ಬಳಕೆ ಮಾಡಬಹುದು. ಬೇವಿನ ಹುಡಿಯು ಕರುಳಿನ ಹುಳ ಮತ್ತು ಜೀರ್ಣಕ್ರಿಯೆ ಸುಧಾರಣೆ ಮಾಡಲು ಸಹಕಾರಿ. ಬೇವಿನ ಹುಡಿಯನ್ನ ಉಗುರು ಬೆಚ್ಚಗಿನ ನೀರಿಗೆ ಹಾಕಿಕೊಂಡು ಸರಿಯಾಗಿ ಮಿಶ್ರಣ ಮಾಡಿ ಕುಡಿದರೆ ಅದರಿಂದ ಅಜೀರ್ಣದಂತಹ ಸಮಸ್ಯೆಗಳು ನಿವಾರಣೆಯಾಗುವುದು. ಇನ್ನು ಬೇವಿನ ಎಲೆಯಲ್ಲಿ ಇರುವಂತಹ ಬ್ಯಾಕ್ಟೀರಿಯಾ ವಿರೋಧಿ ಗುಣವು ದಂತ ಕುಳಿಗೆ ಕಾರಣವಾಗುವಂತಹ ಪದರವನ್ನ ದೂರ ಮಾಡುವುದು. ಬೇವನ್ನು ಹಲವಾರು ಟೂತ್ ಪೇಸ್ಟ್ ಗಳಲ್ಲಿ ಬಳಕೆ ಮಾಡುವರು ಮತ್ತು ದಂತಕುಳಿ ಸಮಸ್ಯೆ ನಿವಾರಣೆ ಮಾಡಲು ಇದು ಸಹಕಾರಿ. ಬೇವಿನ ಕಡ್ಡಿಯಿಂದ ಹಲ್ಲುಜ್ಜುವುದನ್ನ ನಾವು ಹಿಂದಿನ ದಿನಗಳಲ್ಲಿ ನೋಡಿರಬಹುದು. ಬೇವಿನ ಕಡ್ಡಿಯು ಹಲ್ಲುಗಳ ರಕ್ಷಿಸಲು ಸಹಕಾರಿ. ಇನ್ನು ಚರ್ಮದ ಭಾಗವು ಕೆಂಪು ಎದ್ದು ಬರುವುದು ಮತ್ತು ತುರಿಕೆ ಉಂಟು ಮಾಡುವುದನ್ನ ಸೋರಿಯಾಸಿಸ್ ಎಂದು ಕರೆಯಲಾಗುತ್ತದೆ. ಬೇವಿನ ಹುಡಿಯಲ್ಲಿ ಇರುವಂತಹ ಉರಿಯೂತ ಶಮನಕಾರಿ ಗುಣಗಳು ಸೋರಿಯಾಸಿಸ್ ಅನ್ನ ಶಮನ ಮಾಡುವುದು ಮತ್ತು ಅದರ ತೀವ್ರತೆಯನ್ನ ಕಡಿಮೆ ಮಾಡುವುದು. ರಕ್ತದಲ್ಲಿ ಇರುವಂತಹ ವಿಷಕಾರಿ ಅಂಶಗಳು ಚರ್ಮವನ್ನ ನಿಸ್ತೇಜ ಹಾಗೂ ಕಳೆಗುಂದಿದಂತೆ ಮಾಡಬಹುದು. ಬೇವಿನ ಹುಡಿಯು ರಕ್ತವನ್ನ ಶುದ್ಧೀಕರಿಸುವ ಗುಣ ಹೊಂದಿದೆ ಮತ್ತು ಇದು ದೇಹದ ಆರೋಗ್ಯವನ್ನ ಕಾಪಾಡುವಲ್ಲಿ ತುಂಬಾನೇ ಸಹಕಾರಿಯಾಗಿದೆ. ಇನ್ನು ಹೊಟ್ಟೆಯ ಅಲ್ಸರ್ ಎನ್ನುವುದು ತುಂಬಾ ನೋವಿನಿಂದ ಕೂಡಿರುವುದು. ಆಸಿಡಿಟಿಯಿಂದ ಅಲ್ಸರ್ ಸಮಸ್ಯೆಯು ಕಾಡುವುದು. ಇದನ್ನ ನಿವಾರಣೆ ಮಾಡಲು ಬೇವಿನ ಹುಡಿಯು ಲಾಭಕಾರಿ. ಇದು ಹೊಟ್ಟೆಯ ಪೀಚ್ ಮಟ್ಟವನ್ನ ಕಾಪಾಡುವುದು ಮತ್ತು ಅಲ್ಸರ್ ಬರದಂತೆ ಕಾಪಾಡುವುದು.